ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂರ್ಣ ವ್ಲಾಗ್ಸ್. ಇವತ್ತು ನಮ್ಮೂರಲ್ಲಿ ಅಂದರೆ ರಾಣೆಬೆನ್ನೂರಲ್ಲಿ ಐತಿಹಾಸಿಕ ರತಿ ಕಾಮಣ್ಣ ಅಂದರೆ ಜೀವಂತವಾಗಿ ಕೂರಿಸ್ತಕ್ಕಂಥ ರತಿ ಕಾಮಣ್ಣನ ನೋಡಲಿಕ್ಕೆ ನಾವು ಹೋಗಿದ್ವಿ. ಹಾಗೆ ಇದು ಬಂದು 67ನೇ ವರ್ಷದ ರತಿ ಕಾಮಣ್ಣನ ಹೋಳಿ ಉತ್ಸವ ಅಂತಲೇ ಹೇಳಬಹುದು. ಯಾಕಂದರೆ 67 ವರ್ಷದಿಂದನೂ ಇವರು ಪ್ರತಿ ವರ್ಷವೂ ಜೀವಂತವಾಗಿರ್ತಕ್ಕ ಅಂದರೆ ಒಂದು ಪಾರಂಪರ್ಯದಿಂದ ಬಂದಿರತಕ್ಕಂಥವ್ರು ಕೂತ್ಕೊಂಡು ನಗಿಸೋ ಒಂದು ಕಾರ್ಯಕ್ರಮನ ಇಡ್ತಾರೆ. ಹಾಗೆ 67 ವರ್ಷದಿಂದ ಕೂಡ ಯಾರೂ ನಕ್ಕಿಲ್ಲ ಇದುವರೆಗೂ. ಈ ಸಲನಾದರೂ ನಗಿಸ್ಲಿ ಅಂತ ಹೇಳಿ ಬೇರೆ ಬೇರೆ ಊರಿಂದ ಜನನ ಕರೆಸಿದ್ರು. ಹಾಗೆ ಇಲ್ಲಿ ಇದು ನಡೆಯೋದು ಕುಂಬಾರೋಣಿ ಅಂತ ಹೇಳಿ ದೊಡ್ಡಪೇಟೆಯಲ್ಲಿ ನಡೆಯುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದು ಕೌದಿ ಕಾಮಣ್ಣ ಅಂತ ಹೇಳಿ ಕುಂಬಾರಗೇರಿಯಲ್ಲಿ ಇರ್ತಕ್ಕಂಥ ಕಾಮಣ್ಣ. ಇದಕ್ಕೆ ಎಲ್ಲ ಕೌದಿಗಳು ಏನು ಇರ್ತಾವಲ್ಲ ಆ ಕೌದಿಗಳನ್ನು ಹಾಕಿಬಿಟ್ಟು ಕಾಮಣ್ಣನ ಈ ರೀತಿಯಾಗಿ ತಯಾರಿಸ್ತಾರೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳಿ ನಾವು ಕೂಡ ನೋಡೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ರತಿ ಕಾಮಣ್ಣನ ಕೂರಿಸಿದ್ದಾರೆ ಅಂತ ಹೇಳಿದೆ. ಅಲ್ಲಿ ಸುಮಾರು ಸಾವಿರಾರು ಜನ ಕೂಡ ಬಂದಿರ್ತಾರೆ. ದಾವಣಗೆರೆ, ಬೆಂಗಳೂರು, ಚಿತ್ರದುರ್ಗ, ಹುಬ್ಬಳ್ಳಿ, ಬೆಳಗಾವಿ ಈ ರೀತಿಯಾಗಿ ಪ್ರತಿಯೊಂದು ಊರಿಂದನೂ ಬಂದು ಇಲ್ಲಿರ್ತಕ್ಕಂಥ ರತಿ ಕಾಮಣ್ಣನ ನಗಿಸಿ ದುಡ್ಡು ಪಡ್ಕೋಬೋದು ಅಂತ ಹೇಳಿ ಬಂದಿರ್ತಾರೆ. ಆದರೆ ಏನು ಮಾಡೋದು, ಅಲ್ಲಿರ್ತಕ್ಕಂಥ ರತಿ ಕಾಮಣ್ಣ ಯಾರು ನಗೋದೇ ಇಲ್ಲ. ಪ್ರತಿ ವರ್ಷವೂ ಹಾಗೆ ಅವರು ಎಷ್ಟೇ ಕಾಮಿಡಿ ಮಾಡಿದರೂ ನಗೋದೇ ಇಲ್ಲ. ಇವಾಗ ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿ. ಹಾಗೆ ನ್ಯೂಸ್ ಚಾನಲ್ನವ್ರು ಕೂಡ ಬಂದಿರ್ತಾರೆ. ಟಿ ವಿ 9 ಅವರು, ಉದಯ ಟಿ ವಿಯವರು, ಗೊತ್ತಿಲ್ಲ ನನಗೆ, ಸುಮಾರಷ್ಟು ನ್ಯೂಸ್ 18 ಅವರು, ಪ್ರತಿಯೊಂದು ನ್ಯೂಸ್ ಚಾನಲ್ನವರು ಬಂದಿರ್ತಾರೆ. ಬಂದುಬಿಟ್ಟು ಈ ರೀತಿಯಾಗಿ ಎಲ್ರಿಗೂ ಕ್ವಶನ್ಸ್ ಕೇಳ್ತಾರೆ. ಅಂದರೆ ಎಲ್ರ ಕಡೆನೂ ಒಂದು ಮೈಕ್ ಕೊಟ್ಟಿರ್ತಾರೆ ಸಾರ್ವಜನಿಕವಾಗಿ. ಆ ಮೈಕನ್ನು ಹಿಡ್ಕೊಂಡು ರತಿ ಕಾಮಣ್ಣನ ನಗಿಸೋದು ಅಂತಲೇ ಹೇಳಬಹುದು. ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ಮಾಡಿದರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ತಾತ ಕೂಡ ಒಬ್ಬರು. ಈ ಕಾರ್ಯಕ್ರಮ ನಡೆಯೋದು ಬಂದು ಪ್ರತಿ ವರ್ಷ ಹೋಳಿ ಹುಣ್ಣಿಮೆಯ ದಿನವೇ, ಅಂದರೆ ರಾತ್ರಿ ಹೊತ್ತು ಸುಮಾರು 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. 7 ಗಂಟೆಯಿಂದ ಸುಮಾರು 12:30 1 ಗಂಟೆ ಅಷ್ಟರ ಒಳಗಡೆ ಇದು ಫುಲ್ ಕಾರ್ಯಕ್ರಮ ನಡೆಯೋದು. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವರೊಬ್ಬರು ಬಂದು ಬೆಳಗಾವಿಯಿಂದ ಬಂದಿದ್ದಾರಂತೆ. ಸುಮಾರಷ್ಟು ಹಾಸ್ಯ ಮಾಡಿ ನಗಿಸಿದ್ರು. ಇದನ್ನೆಲ್ಲ ನೋಡ್ಕೊಂಡಾದ್ಮೇಲೆ ಹಾಗೆ ಮುಂದಕ್ಕೆ ಅಂದರೆ ಬಸವನದೇವ್ರ ಗುಡಿ ಅಂತಂದರೆ ಬಸವೇಶ್ವರ ದೇವಸ್ಥಾನ ಇದೆ. ಅಲ್ಲಿ ರೈನ್ ಡ್ಯಾನ್ಸಿಗೆ ಎಲ್ಲ ಪ್ರಿಪೇರ್ ಮಾಡಿದ್ರು. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಸಾಗರ ಅಂತಲೇ ಹೇಳ್ಬೋದು. ನೋಡಲಿಕ್ಕೆ ಅಂತ ಹೇಳಿ ತುಂಬ ಜನ ಬರ್ತಾ ಇದ್ರು. ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಬಂದುಬಿಟ್ಟು ಅಂದರೆ ನಾವು ನಮ್ಮೂರಲ್ಲಿ ಹೇಗಂದರೆ ಹೋಳಿ ಹುಣ್ಣಿಮೆ ಆಗಿ ಮರುದಿನ ಬಂದುಬಿಟ್ಟು ಹೋಳಿ ಹಬ್ಬನ ಆಚರಣೆ ಮಾಡ್ತೀವಿ. ಹಾಗಾಗಿ ಹೋಳಿ ಹುಣ್ಣಿಮೆ ದಿವಸ ಈ ರೀತಿಯಾಗಿ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ತಯಾರಾಗಿದ್ದು. ಹಾಗೆ ಇದು ಬಂದು ಹೋಳಿ ಹಬ್ಬದ ದಿನ, ಅಂದರೆ ಮಾರನೇ ದಿನ ಹೋಳಿ ಹುಣ್ಣಿಮೆ ಆಗಿ ಮಾರನೇ ದಿನ ಬಂದುಬಿಟ್ಟು ನಾವು ಹೋಳಿ ಹಬ್ಬನ ಆಚರಿಸ್ತಿದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಮನೆ ಮುಂದೆ ಎಲ್ಲ ನಿಂತ್ಕೊಂಡು ಹೋಮ್ ಥಿಯೇಟರ್ ಅಂದರೆ ಮಿನಿ ಹೋಮ್ ಥಿಯೇಟರ್ ಎಲ್ಲ ಹಚ್ಕೊಂಡ್ಬಿಟ್ಟು ಇಲ್ಲಿ ಕೂಡ ರೈನ್ ಡ್ಯಾನ್ಸ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡಿರೋದು. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವ್ರು ಬಂದು ಒಬ್ಬರು ಅಜ್ಜಿ. ಏಜ್ ಈಸ್ ಅ ಜಸ್ಟ್ ನಂಬರ್ ಅನ್ನೋದಕ್ಕೆ ಇವರೇ ಸಾಕ್ಷಿ ಅಂತಲೇ ಹೇಳ್ಬೋದು. ಇವರಿಗೆ ತುಂಬ ವಯಸ್ಸಾಗಿದೆ, ಆದರೂ ಕೂಡ ಈ ರೀತಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಎಲ್ಲ ಮಕ್ಕಳ ಜೊತೆ ಸೇರಿ. ಇವರು ಕೂಡ ಮಕ್ಕಳಾಗಿ ಈ ರೀತಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ತುಂಬ ಜನ ಅಂದರೆ ಓಣಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಈ ರೀತಿಯಾಗಿ ಅವ್ರಿಗೆ ಇಷ್ಟ ಬಂದ ಹಾಗೆ ಈ ರೀತಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಪ್ರತಿಯೊಂದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ವಯಸ್ಸಾದವರೆಲ್ಲರೂ ಕೂಡ ಬಣ್ಣನೆಲ್ಲ ಹಚ್ಕೊಂಡ್ಬಿಟ್ಟು ಈ ರೀತಿಯಾಗಿ ಡ್ಯಾನ್ಸ್ ಮಾಡಿ ಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ಇವಾಗ ನಾವು ಇಷ್ಟೆಲ್ಲ ಹಬ್ಬನ ಅಂದರೆ ಬಣ್ಣದ ಹಬ್ಬ ಎಲ್ಲ ಮುಗಿಸ್ಕೊಂಡು ನಮಗೆ ಗೊತ್ತಿರೋರಿಗೆಲ್ಲ ಹೋಗ್ಬಿಟ್ಟು ಬಣ್ಣ ಎಲ್ಲ ಹಾಕಿಬಿಟ್ಟು ಬರೋದಂತಲೇ ಹೇಳ್ಬೋದು. ಇವಾಗ ನೋಡ್ತಾ ಇದ್ದೀರಲ್ಲ ನಾವು ಎಷ್ಟು ವಿಚಿತ್ರವಾಗಿ ಕಾಣ್ತಾ ಇದ್ದೀವಿ ಅಂತ ಹೇಳಿ. ಮನೆ ಹತ್ರ ಎಲ್ಲ ಬಣ್ಣ ಆಡಿಬಿಟ್ಟು ನಂತರ ಇವಾಗ ನಾವು ಏನು ದೊಡ್ಡಪೇಟೆಯಲ್ಲಿ ರಾತ್ರಿ ಹೋಗಿದ್ವಲ್ಲ, ಅಂದರೆ ಬಸವೇಶ್ವರ ಇದ್ರ ಹತ್ರನೂ ಹೋಗಿ ನೋಡಿದ್ವಿ. ಅಲ್ಲಿ ತುಂಬ ಚೆನ್ನಾಗಿ ಮೆರವಣಿಗೆಗೆಲ್ಲ ಅಂದರೆ DJ ಎಲ್ಲ ಮಾಡಿಬಿಟ್ಟು
ರೈನ್ ಡ್ಯಾನ್ಸ್ ಎಲ್ಲ ಮಾಡಿ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಇತ್ತು ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ. ಹಾಗೆ ದೊಡ್ಡಪೇಟೆಯಲ್ಲೆಲ್ಲ ನೋಡಿಬಿಟ್ಟು ಬಣ್ಣದ ಹಬ್ಬದ ಆಚರಣೆ ಎಲ್ಲ ನೋಡಿಬಿಟ್ಟು ಮನೆಗೆ ಬಂದು ಎಲ್ಲ ಮುಗಿಸ್ಕೊಂಡು ಹಾಗೆ ಕಾಮಣ್ಣಗೆ ಅಂತ ಹೇಳಿಬಿಟ್ಟು ಇವತ್ತು ನಾವು ಎಲ್ಲರೂ ಈ ರೀತಿಯಾಗಿ ಚೀರಾಡಿರ್ತೀವಲ್ಲ, ಅಂದರೆ ನಮ್ಮ ಕಡೆ ಬಂದುಬಿಟ್ಟು ಉತ್ತರ ಕರ್ನಾಟಕ ಭಾಗದಲ್ಲಿ ಎಸ್ಪೆಷಲಿ ಹೊಯ್ಕೊಂಡವ್ರ ಬಾಯಲ್ಲಿ ಹೋಳಿಗೆ ಅಂತ ಹೇಳಿ ಪ್ರತಿಯೊಬ್ಬರ ಮನೇಲಿ ಕೂಡ ಹೋಳಿಗೆನ ಮಾಡಿ ಕಾಮಣ್ಣಂಗೆ ಎಡೆ ಹಿಡಿತೀವಿ ಅಂತಲೇ ಹೇಳ್ಬೋದು. ಇವಾಗ ಕಾಮಣ್ಣನ ಸುಡಲಿಕ್ಕೆ ಅಂದರೆ ಬೆಂಕಿ ಹಚ್ಚಲಿಕ್ಕೆ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಬೆಂಕಿ ತೊಗೊಂಡ್ಬಂದು ಕಾಮಣ್ಣನಿಗೆ ಅಂದರೆ ನಾವೇನು ಕೂರಿಸಿರ್ತೀವಲ್ಲ ಪ್ರತಿಯೊಂದು ಓಣಿಯಲ್ಲೂ ಕೂಡ ಈ ರೀತಿಯಾಗಿ ಇಟ್ಟಿರ್ತಾರೆ. ಇದಕ್ಕೆ ಬೆಂಕಿ ಹಚ್ಚೋದು ಅಂತಲೇ ಹೇಳ್ಬೋದು. ಹಾಗೆ ನಾವೇನು ಹೋಳಿ ಹಬ್ಬ ಆಡಿರ್ತೀವಲ್ಲ ಆ ಬಟ್ಟೆಗಳನ್ನು ಕೂಡ ಅದರಲ್ಲಿ ಹಾಕಿ ಹೋಳಿ ಹಬ್ಬ ಆಡಿದ ಬಟ್ಟೆಗಳನ್ನೆಲ್ಲ ತೊಗೊಂಬಂದು ಇದಕ್ಕೆ ಹಾಕೋದು ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಮೈಯಲ್ಲಿ ಇರ್ತಕ್ಕಂಥ ದಾರಿದ್ರ್ಯನ ಹೋಗಿಸ್ಲಿಕ್ಕೆ ಇದು ಒಂದು ಒಳ್ಳೆಯದು ಅಂತ ಹೇಳಿಬಿಟ್ಟು ಪ್ರತಿ ವರ್ಷವೂ ಇದೇ ರೀತಿ ಮಾಡೋದು. ಹಾಗೆ ನಾವು ಕೂಡ ಬಟ್ಟೆನ ತಂದು ಅದರಲ್ಲಿ ಹಾಕ್ತೀವಿ. ಇಲ್ಲಿ ನಾವೇನು ಬೆಂಕಿ ಹಚ್ತಾರಲ್ಲ ಅದರಲ್ಲಿ ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಕೆಟ್ಟ ದುಷ್ಟ ಶಕ್ತಿಗಳು ಏನಿರ್ತದೆಲ್ಲ ಹೋಗಲಿ ಅಂತ ಹೇಳಿ ಒಳ್ಳೆ ಮನಸ್ಥಿತಿ ಬರಲಿ ಅಂತ ಹೇಳಿ, ಹಾಗೆ ನಮ್ಮಲ್ಲಿರ್ತಕ್ಕಂಥ ಸಿಟ್ಟು ಕೋಪ ಎಲ್ಲ ಇದರಲ್ಲಿ ಸುಟ್ಟು ಹೋಗಲಿ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಮಾಡೋದು. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಮತ್ತೆ